ತನ್ನ ಪ್ರಿಯಕರನ ಜೊತೆಗೆ ಪರಾರಿಯಾಗೋದಕ್ಕೆ ಕತೆ ಕಟ್ಟಿ ಪೊಲೀಸರ ಆನಂತರ ಪೊಲೀಸರು ಎಲ್ಲೆಲ್ಲೋ ಹುಡುಕೊಂಡು ಬಂದು ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿತ್ತು ಪ್ರಿಯಾಂಕಾ ಕೇಸು. ಈಗ ಆ ಪ್ರಿಯಾಂಕಳ ಹೊಸ ಹೊಸ ವರಸೆಗಳು ಬಯಲಾಗ್ತಾ ಇದ್ದಾವೆ. ನಾಪತ್ತೆ ನಾಟಕ ಆಡಿ ಪ್ರಿಯಕರನ ಮನೆಯಲ್ಲಿ ಸಿಕ್ಕಾಕೊಂಡಿದ್ದು ಪ್ರಿಯಾಂಕಾ. ಈಗ ಪ್ರಿಯಾಂಕಾ ಹೇಳ್ತಿದ್ದಾಳಂತೆ, ನಾನು ಗಂಡನ ಜೊತೆಗೆ ಹೋಗಲ್ಲ, ಏನೇ ಇದ್ರು ಪ್ರಿಯಕರನ ಜೊತೆನೇ ಬಾಳ್ತೀನಿ. ಪ್ರಿಯಾಂಕಾ ಮತ್ತು ಪ್ರಿಯಾಂಕನ ಪ್ರಿಯಕರ ಡೇವಿಡ್ ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ನಾನು ಗಂಡನ ಜೊತೆಗೆ ಹೋಗಲ್ಲ, ನಾನು ಬಾಳಿದ್ರೆ ಪ್ರಿಯಕರ ಡೇವಿಡ್ನ ಜೊತೆಗೆ. ಈ ಪ್ರಿಯಾಂಕಾ ನಾಪತ್ತೆಯಾಗಿದ್ಲು, ಏನೇನೋ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಥವಾ ಚಿನ್ನಾಭರಣದ ಆಸೆಗೆ ಯಾರೋ ಕೊಲೆ ಮಾಡಿದ್ರು, ಈ ರೀತಿಯೆಲ್ಲ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಪೊಲೀಸರಿಗೂ ಕೂಡ ತಲೆನೋವಾಗಿತ್ತು ಕೇಸು. ನಂತರ ಈ ಪ್ರಿಯಾಂಕನನ್ನ ಆಕೆಯ ಪ್ರಿಯಕರನ ಮನೆಯಿಂದ ಕರ್ಕೊಂಡು ಬಂದಿದ್ರು. ಸದ್ಯ ವಿಚಾರಣೆಗೊಳಪಡಿಸಿದಾಗ ಗಂಡನ ಜೊತೆ ಬದುಕೋದಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕಾಗಿ ನಾಟಕ ಆಡಿದೆ, ಇನ್ನು ನಾನು ಗಂಡನ ಜೊತೆಗೆ ಹೋಗಲ್ಲ ಅಂತ ಹೇಳ್ತಿದ್ದಾಳಂತೆ ಪ್ರಿಯಾಂಕಾ. ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಳಿಸಿದ್ದಾರೆ ಪ್ರಿಯಾಂಕನನ್ನ. ಇನ್ನು ಪ್ರಿಯಾಂಕನ ಪ್ರಿಯಕರ ಡೇವಿಡ್ ವಾಪಸ್ ಕುಣಿಗಲ್ಗೆ ಬಂದಿದ್ದಾನೆ. ಆತನಿಗೆ ಮಧ್ಯಪ್ರದೇಶಕ್ಕೇನೋ ಟ್ರಾನ್ಸ್ಫರ್ ಆಗಿತ್ತಂತೆ. ಇಬ್ರು ಓಡೋ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರು. ಓಡೋ ಹೋಗಬೇಕು ಅಂತ ಪ್ಲಾನ್ ಮಾಡಿದವರು ಇಂಥದ್ದೆಲ್ಲ ಕತೆ ಕಟ್ಟಿದ್ರು. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಪೊಲೀಸರಿಗೆ ತಲೆನೋವಾಗಿದ್ದಂಥ ಕೇಸು ಈಗ ಆ ತಲೆನೋವು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆಯಾ ಅಂತ? ರಕ್ಷಿತ್, ಹಾಸನ ಜಿಲ್ಲೆಯ ಬೇಲೂರಿನ ಕಲ್ಕೆರೆ ಸಮೀಪ ನಡೆದಂತ ಈ ಘಟನೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಮಹಿಳೆಯರು ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನು ಸಹ ಉದ್ಭವಿಸುವಂತೆ ಮಾಡಿತ್ತು. ಯಾಕೆಂದ್ರೆ ಆ ಬಟ್ಟೆಯನ್ನ ಕೆರೆಯ ಬಳಿ ಎಸ್ತು ಹೋಗಿದ್ದು, ಜೊತೆಗೆ ಆ ಮಹಿಳೆ ಅತ್ಯಾಚಾರ ಮಾಡಿರ್ಬೋದು, ಚಿನ್ನವಾಗಿ ಈ ತರದೆಲ್ಲ ಊಹಾಪೋಹಗಳಿಗೆ ಒಂದು ಸೃಷ್ಟಿಗೆ ಕಾರಣ ಆಗಿತ್ತು. ಈಗ ಪ್ರಕರಣವನ್ನು ಬೇಯಿಸಿದ್ದಾರೆ. ಪ್ರಿಯಕರನ ಜೊತೆಯಲ್ಲಿ ಇದ್ದಂತಹ ಪ್ರಿಯಾಂಕಳನ್ನ ಕರೆತಂದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವಳು ಈಗ ಹೇಳ್ತಾ ಇರೋದು ಏನಂದ್ರೆ, ಮತ್ತಷ್ಟು ತಲೆನೋವಾಗಿ ಪೊಲೀಸರಿಗೆ ಪರಿಣಮಿಸಿದೆ. ನಾನು ಪ್ರಿಯಕರನ ಜೊತೆ ಹೋಗ್ತೇನೆ, ನನ್ನ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾಳೆ. ಹೀಗಾಗಿ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪ್ರಿಯಕರ ಕುಣಿಗಲ್ಗೆ ವಾಪಸ್ ಆಗಿದ್ದಾನೆ. ಹರೀಶ್, ಈಗ ಓಡ್ ಹೋಗ್ಬೇಕು ಅಂತ ಆದ್ರೆ ಯಾವ್ದೋ ಬಸ್ಸೋ ರೈಲೋ ಹತ್ತಿ ಓಡ್ ಹೋಗ್ಬೇಕಿತ್ತು. ಈ ನಾಟಕ ಎಲ್ಲ ಯಾಕೆ ಮಾಡಿದ್ರಂತ ಏನ್ ಹೇಳ್ತಾರೆ? ವಿಚಾರಣೆ ವೇಳೆ ತಿಳಿದು ಬಂದಿರುವ ಪ್ರಮುಖ ಅಂಶ ಏನಂದ್ರೆ ರಕ್ಷತ್, ಇವರಿಬ್ರು ಸಹ ಪ್ಲಾನ್ ಮಾಡಿರ್ತಾರೆ. ಮದುವೆಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಮಿಸ್ಸಿಂಗ್ ಆಗೋದು, ಜೊತೆಗೆ ನಾನು ಈ ಭೂಮಿ ಮೇಲೆ ಇಲ್ಲ ಅನ್ನುವಂತಹದಕ್ಕೆ ಎಲ್ಲರಿಗೂ ಸಹ ಒಂದ್ ರೀತಿ ಗೊತ್ತಾಗೋ ರೀತಿ, ಅಂದ್ರೆ ಬದುಕೇ ಇಲ್ಲ ಪ್ರಿಯಾಂಕಾ ಅನ್ನುವ ಭಾವನೆ ಎಲ್ಲರಿಗೂ ಬರಲಿ. ಆದ್ರೆ ತಾನು ಪ್ರಿಯಕರ ಜೊತೆ ಇರ್ತೀನಿ, ಆದ್ರೆ ಈ ಭೂಮಿ ಮೇಲೆ ಅವಳು ಜೀವಂತವಾಗಿಲ್ಲ ಅನ್ನುವಂತ ಭಾವನೆ ಅವರ ಗಂಡನಿಗಿರ್ಬೋದು, ಅವರ ಕುಟುಂಬಸ್ಥರಿಗಿರ್ಬೋದು, ಅವರ ಮಗುವಿಗಿರ್ಬೋದು, ಎಲ್ಲರಿಗೂ ಸಹ ಭಾವನೆ ಬಂದು ಅವರು ತನ್ನ ತಾಯಿಯನ್ನ ಕಳೆದುಕೊಂಡಿಂತ ಮಗು ಅನ್ಕೊಂಡ್ರೆ ಪತ್ನಿಯನ್ನು ಕಳೆದುಕೊಂಡಿದೀನಿ ಅಂತ ಗಂಡ ಅನ್ಕೊಂಡು ಜೀವನ ಮಾಡ್ಲಿ ಅನ್ನುವ ರೀತಿಯಲ್ಲಿ ಮಹಿಳೆ ಆಹ್ವಾನಿಸಿದ್ದಾರೆ. ಪ್ರಿಯಾಂಕಾ ಈ ಭೂಮಿಯ ಮೇಲೆ ಜೀವಂತವಾಗಿಲ್ಲ ಅನ್ನುವಂತ ಭಾವನೆ ಬರಲಿ ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ದು ಅನ್ನುವಂತಹದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಆಗೋದಕ್ಕೆ ಎಲ್ಲ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಪ್ರಿಯಕರ ಡೇವಿಡ್ ಮತ್ತು ಪ್ರಿಯಾಂಕಾ ಕೊಂಡಿದ್ರು. ಆದ್ರೆ ಅವರ ಪ್ಲಾನ್ ಫ್ಲಾಪ್ ಆಗಿದ್ದು ಪ್ರಿಯಾಂಕಾ ಇಬ್ರು ಸಹ ಈಗ ಪತ್ತೆ ಆಗಿದ್ದಾರೆ. ಆದ್ರೆ ಗಂಡನ ಜೊತೆಗೆ ಹೋಗೋದಕ್ಕೆ ಒಲ್ಲೆ ಅಂತಿದ್ದಾಳೆ ಪ್ರಿಯಾಂಕಾ. ಹೀಗಾಗಿ ಸಾಂತ್ವನ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.